Audio Jungle. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಇಸ್ ಲಿಖಿತಾ. ಸೊ ಇವತ್ತಿನ ವಿಡಿಯೋ ವ್ಲಾಗ್ ಏನಪ್ಪ ಅಂದರೆ, ಏನು ಬೆಳಗ್ಗೆ ತುಂಬ ಬೇಗ ಎದ್ದೇಳಿಸ್ಬಿಟ್ಟು, ಈಗ ತುಂಬ ಬೇಗ ಅಂತಂದರೆ ಲೈಕ್ 6:30 6 o'clockಗೆಲ್ಲ ಎದ್ದಿದ್ದಾರೆ. ಆದರೆ ಈಗ 9 o'clock ಆದರೂ ಇನ್ನೂ ಯಾರೂ ರೆಡಿ ಆಗಿಲ್ಲ. ಲೈಕ್ ಎಲ್ಲ ಲೇಟೇ, ನಾರ್ಮಲ್ ಆಗಿ ಎಲ್ಲ ಗೊತ್ತಿರೋದೆ. ಸೊ ಇನ್ನೂ ಈಗ ರೆಡಿ ಆಗ್ತಿದ್ದಾರೆ. ಇನ್ನೂ ಎಷ್ಟೊತ್ತಾಗುತ್ತೋ ಮನೆ ಬಿಡೋದಂತೂ ಗೊತ್ತಿಲ್ಲ. ಸೊ ಸೊ ಗೌರಮ್ಮ, ಇಷ್ಟೆಲ್ಲ ನೋಡಿ ಏನ್ ಅನ್ಸ್ತದೆ ನಮಗೆ? ಖುಷಿ ಅಲ್ಲ, ಟೈಮ್ ಅಂದ್ರೆ ಇನ್ನ ಯಾರು ಬಂದಿಲ್ಲಲ್ಲ. ಯಾಕೆ ಸಿಟ್ಟು? ಮಧ್ಯಾಹ್ನ ಅಂದ್ರೆ ಬಿಸಿಲು ಆಗಲ್ಲ ಅಲ್ಲಿ ಅಲ್ವಾ? ಗಾಳಿ ಬರಲ್ಲ. ಇವ್ರಿಲ್ಲೇ ಲೇಟ್ ಮಾಡಿದ್ರೆ ಸಂಜೆ ಬರದೆ ಬೇಗ ಬಂದ್ಬಿಡ್ತೀವಿ. ಅಲ್ಲಿ ಎಂಜಾಯ್ ಮಾಡಕ್ಕೆ ಆಗೋದಿಲ್ಲ. ಇವ್ರಿಲ್ಲೇ ಇಷ್ಟೊತ್ತು ಮಾಡಿದ್ರೆ ಅಲ್ಲಿ ಹೋಗಿ ಏನ್ ಮಾಡೋದ್ ನಾವು ಅಲ್ವಾ? ಯಾವ್ದು ಕೋಟಿಲಿಂಗ ಸುತ್ತಕ್ಕಾಗುತ್ತಾ? ಇಷ್ಟ ಲೇಟ್ ಮಾಡಿದ್ರೆ ನಾವೇನ್ ಮಾಡ್ಬೇಕು? 8 ಗಂಟೆಗೆ ಹೊರಡ್ಬೇಕಾಗಿರೋ ಗಾಡಿ 9:30 ಆದ್ರೂ ಇನ್ನ ಹೊರಡಿಲ್ಲ. ಮತ್ತೆ ಫುಲ್ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾರೆ. ಏನ್ ಗೌರಮ್ಮ, ಏನ್ ಹೇಳ್ತೀರಾ ಇದಕ್ಕೆ? ನಮ್ಮ ಹೆಣ್ಮಕ್ಳಿಗೆ ಇಲ್ಲ ನೋಡ್ರಿ, 8:30 ಗಾಡಿ ಬಂದ್ ನಿಂತೈತೆ. ಏನೋ ಕಂದಲೆ, ಏನೋ 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 ಏನ್ ಸ್ಮಾರ್ಟ್ ಆಗಿದೆಯಲ್ಲಿ. ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಇವನ್ ಹೆಂಗ ನೋಡೋ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಪಾಯಿಂಟ್ ಟು ಬಿ ನೋಟೆಡ್. ಸೊ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಹೆಣ್ಮಕ್ಳ ಜಲ್ದಿ ರೆಡಿಯಾಗಿ ಜಲ್ದಿ ಬನ್ನಿ. ಏನ್ ಮಾಡಿದ್ರೆ ಬೆಳಗ್ಗೆ ಎದ್ದೆ, ಬ್ರಷ್ ಮಾಡ್ದೆ, ಮುಖ ತೊಳ್ದೆ, ಬಟ್ಟೆ ಹಾಕೊಂಡೆ, ಫೋನ್ ನೋಡ್ದೆ, ಎದ್ದು ಬಂದೆ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಮಾಡಿದ್ದು ಬೆಳಗ್ಗೆ ನಾನೇ ಆಮೇಲೆ ಇನ್ನೊಂದ್ ಹಾಕೊಂಡ್ವಿ, ಮತ್ತೆ ಬಿಚ್ಚಿದ್ವಿ. ಲಾಸ್ಟ್ ಇದೆ ನೋಡ್ರಿ ಡ್ರೆಸ್. ಅದ್ರಲ್ಲೂ ಹೆಣ್ಮಕ್ಳು ಡ್ರೆಸ್ ಯಾರು ಡ್ರೆಸ್ ತಂದಿಲ್ಲ. ಎಲ್ಲಾರು ನಮ್ಮ ಮನೆಗೆ ಬೈತವ್ರೆ, ಬೈಸ್ಕೋಬೇಕು. ಏನ್ ಮಾಡಕ್ ಆಗೋದಿಲ್ಲ. ದೊಡ್ಡ ಬೈದ್ರೆ ನಾವೇನ್ ಮಾಡಕ್ಕಾಗುತ್ತೆ? ರಿಪೀಟ್ ಬೈಯೋ ಅಷ್ಟು ಧೈರ್ಯ ಆಗುತ್ತಾ? ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಮಾತಾಡಲ್ಲ ಅಂತಾರೆ. ಅಮ್ಮ ಬಂಗಾರಮ್ಮ, ಬನ್ರಿ ಬಂಗಾರಮ್ಮ. ನೀ ಬಂಗಾರ ಇರೋ ಸಾಕು, ನೀವೇ ಬಂಗಾರ ಆಗ್ಬಿಡಿ. ಯಾಕೆ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಬೇಗ ಬಲ್ಗಾಲ ಮಮ್ಮ ನಮ್ ಪಾದ. ಅಕ್ಕ ಅಕ್ಕ, ಎಷ್ಟ್ ದಿನ ಆಯ್ತಕ್ಕ ನೀನ್ ನೋಡಿ, ಚೆನ್ನಾಗಿದ್ಯಾ ಅಕ್ಕ? ಕಣಪ್ಪ, ಕುಂಕುಮ ಇಟ್ಟಿಲ್ಲ ಇಷ್ಟೇ ಜನನಾ? ಜ್ಯೂಸ್ ಮಾಡ್ಬೇಕಲ್ಲ, ಹೋದವ್ರು ಗಂಟೆ ಆಯ್ತು. ಹಾಯ್, ಹೋಗಿ ಹಲೋ. ಬಾಯ್ ಮಾಡೋ ಟೈಮಲ್ಲಿ ಹಾಯ್. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ, ಒಂದ್ ಮಣ ಮೇಕಪ್ ಮಾಡ್ಕೊಂಡು ಹಾಯ್ ಮಾಡು. ಅಣ್ಣ ಬಂದ, ಅಣ್ಣ ಬಂದ, ಅಣ್ಣ ಬಂದ. ಹೇಳ್ರಿ
ಸ್ಟಾರ್ಟ್ ಆಗ್ತಾ ಇದ್ದೀವಿ ಆ್ಯಂಡ್ ವಿ ಆರ್ ಲಿವಿಂಗ್ ಹೋಮ್. ಮುಂದೆ ಹೇಗಿರುತ್ತೆ ನೋಡೋಣ. ಕಾಯಿಸಿದರು ನೋಯಿಸಿದರು ನಾನು ನಿನ್ನ ಪ್ರೀತಿಸುವೆ ಅಂತ ನನಗೆ ಬರ್ತಿಲ್ಲ ರಾಹುಲ ಸ್ವಲ್ಪ ಬಂದು ಅಲ್ಲಾಡ್ಸಪ್ಪ. ಸೊ ಫೈನಲಿ ಈಗ ಜಸ್ಟ್ ಬಂದ್ವಿ. ಸೊ ಈಗ ಎಲ್ಲ ಏನು ಅಂತರಗಂಗೆ ಬಂದ್ವಿ ಆ್ಯಂಡ್ ಆ್ಯಂಡ್ ವೆಲ್ಕಮ್ ಅಂತ ಹೇಳು. ವೆಲ್ಕಮ್ ಟು ಅಂತರಗಂಗೆ. ಅದು ಹೂ ಅಲ್ಲ, ಅದು ಹೂ ಅಲ್ಲ. ನಿಂತ್ಕೊಳ್ಳಲಿ. ಸೊ ಈಗ ಕೋತಿ ದರ್ಶನ ಆಯ್ತು. ಸೊ ಅದಕ್ಕೆ ಇವ್ರು ಯಾರ ಇವರು ಅದನ್ನ ವಿಡಿಯೋ ಮಾಡ್ತಾ ಫೋಟೋ ತಗೊಂತಾರೆ. ಯಾವ ಇವೆಲ್ಲ ಅದು ಹೋಯ್ತು. ನಮ್ಮಮ್ಮ ಬಾಳೆಹಣ್ಣು ತರ್ತೀನಿ ಅಲ್ಲೇ ಇರು ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಸೊ ಸ್ಟಾರ್ಟಿಂಗ್ ನಮ್ಮಮ್ಮ ಗಾನ್. ಓ ನಿಧಾನ. ಬಂತಲ್ಲ ನಿಮ್ಮ ಫ್ರೆಂಡು. ಏನಾಯ್ತು ಕೋವಿ? ಹೆವಿ ಸೌಂಡ್, ಹೆವಿ ಸೌಂಡ್. ಹೇಳು, ಮಾತಾಡಿಲಿ. ಕೊರೋನಾ ಟೈಮ್ ಅಲ್ಲ. ಸುಮ್ಮನೆ ಇರು. ಗಡ್ಡಿ ಮೇಲಕ್ಕೆ ಎತ್ಕೊಂಡು ಮಗ ಎತ್ಕೊಂಡು ಯಾರನ್ನ? ನಿನ್ನ ವಿಜಯ್ ನಿನ್ನ ಹಾಸ್ಪಿಟಲ್ ರೆಡಿ. ಇಷ್ಟು ದೂರ ಹತ್ಕೊಂಡು ಬಂದ್ವಿ. ಬಂದಿದ್ದಾರೆ ಆಲ್ರೆಡಿ ಬಂದ್ವಿ, ಆದ್ರೆ ಇನ್ನ ದರ್ಶನ ಮಾಡಿಲ್ಲ. ಸೊ ಈಗ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಕಾಶಿಯಿಂದ ಬಂದನಿಲ್ಲಿ ವಿಶ್ವನಾಥ, ಕರೆಯುವರು ಅವನನ್ನೇ ಮಂಜುನಾಥ. ನಾಮದೇಶಕ್ಕೆ ಅಂತನಾ ಹುಟ್ಟಿರೋದು ಒಂದ ದೇಶ ಹುಟ್ಟಿರೋದು ಒಂದ ಯಾವ ಗೋತ್ರದೊಳ ಹುಟ್ಟಿದಾವೆ ಹಾಗೆ ಧರ್ಮದ ಮರ್ಮ ವಿಹ ಈ ನೆಲ. ಅವರು ತಪಸ್ಸು ಸ್ಥಳ ಮೇಲೆ ಅವರು ತಪಸ್ಸು ಮಾಡಿದ್ದಕ್ಕೆ ಕಾಶಿ ವಿಶ್ವೇಶ್ವರ ಹಾಗೂ ಪಂಚಲಿಂಗ ಪ್ರತಿಷ್ಠಾಪನೆ ಮಾಡಿ ಕಾಶಿನ ಗಂಗೆಯನ್ನು ತಗೊಂಡು ಶಿವಲಿಂಗ ಸ್ಥಾಪನೆ ಮಾಡಿ ಸ್ಥಳಪರ ಅಲ್ಲಿ ಬಸವಣ್ಣ ಬಂದಿರೋ ಕಾಶಿನ ಹೇಳ್ತಾರಮ್ಮ. ನಾನು ಪರೀಕ್ಷಾ ಮಾಡಿದ್ದು ಸದಾಕರ ಬರುತ್ತೆ ಅಂತ ಹೇಳ್ತಾರೆ. ಎಲ್ಲ ಮುಚ್ಚು ನಮ್ಮ ಸ್ಥಾಪನೆ ಮಾಡಿರೋದೆಲ್ಲ
ದರ್ಶನ ಆಯಿತು. ಸೊ ಈಗ ಕೆಳಗಡೆ ಬಂದಿದ್ದೀವಿ. ಇನ್ನು ಮುಂದೆ ಎಕ್ಸ್ಪ್ಲೋರ್ ಮಾಡಬೇಕು. ಬಟ್ ಆದರೆ ಫುಲ್ ಎಲ್ಲರಿಗೂ ತುಂಬ ಅಂದರೆ ತುಂಬ ಸುಸ್ತು. ಸೊ ನೋಡಬೇಕು ಏನಾಗುತ್ತೆ ಮುಂದೆ ಅಂತ. ಆ್ಯಂಡ್ ಇಲ್ಲಿ ಬಿಟ್ಟು ಬೇರೆ ಕಡೆ ಇನ್ನೊಂದು ಕಡೆ ಹೋಗಬೇಕು. ಸೊ ಎಷ್ಟೊತ್ತಾಗುತ್ತೆ ಏನಂತ ಗೊತ್ತಿಲ್ಲ. ಇಟ್ಸ್ ಆಲ್ರೆಡಿ 12 o'clock ಇಲ್ಲಿ. ಇನ್ನು ಊಟ ಹಾಕಿಲ್ಲ ಇವರು, ನೋಡೋಣ. ಈಗ ಕೆಳಗಡೆ ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮ್ಮ RCB ಫ್ಯಾನ್ಸ್ ಎಲ್ಲೆಲ್ಲಿದ್ದಾರೆ ಅಂದ್ರೆ ಊರಲ್ಲೆಲ್ಲ ಇದ್ದಾರೆ ಅಲ್ವಾ. ಈ ಸಲ ಕಪ್ ನಮ್ದೇ ಅಲ್ಲ, ಮುಂದಿನ ಸಲ ಕಪ್ ನಮ್ದೇ. ಧೋನಿ ಇರಲ್ಲ, ಅದು ಕಪ್ ನಿಮ್ದು. ಹೋಗಲ್ಲೇ ಸಾಕು. ಈ ಸಲ ಕಪ್ ನಮ್ದೆ. ಅಮ್ಮ ದರ್ಶನಕ್ಕೆ ಬಂದಿಲ್ಲ. ಅಲ್ಲೆನ್ನ ಹಂಗೂ ಹಿಂಗೂ ಮಾಡಿ ಮೇಲೆ ಬಂದು ಅಲ್ಲೇನೋ ತಿನ್ಕೊಂಡು ಕೂತ್ಕೊಂಡಿದ್ದಾರೆ. ಅವ್ರಿಗೆ ಹುಷಾರಿಲ್ಲ, ಅವ್ರಿಗೆ ಹತ್ತಕ್ಕೆ ಆಗೋದಿಲ್ಲ. ನೈಸ್. ಈ ಅಂತರಗಂಗೆ ಇದು ಕತೆ ಏನು? ಕತೆ ಏನಂದ್ರೆ ಅಲ್ಲಿ ನೀರ್ ಬರುತ್ತಲ್ಲ, ಇಲ್ಲಿ ಆ ಸ್ವಾಮಿ ನೆಲೆಸಿದ್ದಂಗೆ ನೆಲ್ಸಿದ್ದು ಅಂದ್ರೆ ರುಚಿ ಇದ್ರಂತೆ. ಯಾವಾಗ ಆ ಕಾಲದಲ್ಲಿ ಇಲ್ಲಿ ಇದ್ರಂತೆ ಅವರು. ಅಲ್ಲಿ ಆ ಯಪ್ಪನ ಲಿಂಗ ಅಲ್ಲೇ ಬೆಳೆದಿರೋದಂತೆ, ಉದ್ಭವ ಮೂರ್ತಿ. ಆ ಯಪ್ಪನಕ ಆ ಕಾಸಿಯಿಂದ ತಗೊಬಂದು ಅಭಿಷೇಕ ಮಾಡ್ತಾ ಇದ್ರು ನೀರು. ಅವ್ರ ವಯಸ್ಸಾದಾಗ ಅಲ್ಲಿ ಹೋಗಕ್ ಆಗಲ್ಲ ಅಂತ ಇದಾದಾಗ ಆ ಯಮ್ಮನ್ ನಾನು ಅಲ್ಲೇ ಬರ್ತೀನಿ ಅಂತ ಹೇಳಿ ಇಲ್ಲಿ ಬಂದಿರೋದು. ಇಲ್ಲಿ ಹುಣ್ಣಿಮೆಕ ಅಮಾವಾಸ್ಯೆ ತುಂಬಾ ಜನ ಬರ್ತಾರೆ. ಹುಣ್ಣಿಮೆ ದಿನ ಏನನ್ನ ಮನೆ ಕಲ್ತಕ್ಕಂಥದ್ದು ಏನನ್ನ ಇದೆ ಇಲ್ಲ ಅಂದ್ರೆ ಅಮಾವಾಸ್ಯೆ ದಿನ ಬರ್ಬೇಕು. ಮತ್ತೆ ಹುಣ್ಣಿಮೆ ದಿನ ಬಂದು ಅಲ್ಲೇ ಸ್ನಾನ ಮಾಡಿ ಆ ನೀರ್ ತಗೊಂಡು ಎಲ್ಲಿ ಹಿಡ್ದಿರ ತಗೊಂಡು ಹೋಗ್ಬೇಕು. ನೀರು ಕೆಳಗಡೆ ಆಗ್ಲಿ ಎಲ್ಲಿ ಹಿಡ್ದಿರ ತಗೊಂಡೋಗಿ ಸಂಜೆ ದೀಪ ಹಚ್ಚಿ ಮನೆ ಬಾಕ್ಲೆಲ್ಲ ಚೆಲ್ಲಿ ಬೋರ್ ನೀರನ್ನು ಕಡಿಮೆ ಆಗಿದ್ರೆ ಬೋರ್ಗಳೆಲ್ಲ ನೀರ್ ಹಾಕಿದ್ರೆ ಎಲ್ಲ ಬೋರ್ ಹಾಕೋರೆಲ್ಲ ಇಲ್ಲಿ ಬಂದ್ ತಗೊಂಡ್ ಹೋಗ್ತಾರೆ ನೀರು. ಅಂದ್ರೆ ಅಲ್ಲಿ ನೀರ್ ಚುಮುಕ್ಸಿ ಬೋರ್ ಹಾಕ್ಬೇಕು. ಬೋರಲ್ಲಿ ನೀರ್ ಕಡಿಮೆ ಆಗಿದ್ರೇನು ಆ ಬೋರಲ್ಲಿ ನೀರ್ ಹಾಕ್ತಾರೆ. ಹಂಗೆ ತುಂಬಾ ಒಳ್ಳೇದು. ಶುಗರು BP ಇರೋರೆಲ್ಲ ಒಂದು ಕ್ಯಾನ್ 20 ಲೀಟರ್ 200 ರೂಪಾಯಿ. ಕೋಲಾರಲ್ಲಿ ಸೇಟುಗಳಿಗೆ ಅವ್ರಿಗೆ ಹಾಕೋದು ಅದೇನೋ ಮಾತಿಗೆ ತಿಂತಾರೆ. ಈಗ ಅಲ್ಲಿ ಬಸವನಬಾಯಿಯಲ್ಲಿ ನೀರ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ಇದುವರೆಗೂ ಯಾರಿಗೂ ಗೊತ್ತಿಲ್ಲ. ಯಾರಿಗೂ ಕಂಡಿಡಿಯಕ್ ಹೋದವ್ರು ಆಚೆ ಬಂದಿಲ್ಲ. ಇದೇ ಕೇವ್ಸು ಎಲ್ಲ ಮೇಲೆ ವಾಟರ್ ಕೇವು, ಟ್ರಕ್ಕಿಂಗ್ ಕೇವು ಎಲ್ಲ ಮೇಲೆ ಇದೆ. ಆ ವೈಟ್ ಕೂದ್ಲವ್ರು ಎಷ್ಟೋ ಜನ ಬಂದು ಮೇಲೆ ಕೋಟೆ ಎಲ್ಲ ಇದೆ. ಅಮೇರಿಕನ್ ಅವ್ರೆಲ್ಲ ಏನೇನೋ ಮಾಡಿ ಹುಡ್ಕೋಕೆಲ್ಲ ಹೋಗಿ ಎಲ್ಲಿಂದ ಅಂತ ಗೊತ್ತಿಲ್ಲ. ಯಾವ್ದಿದು ಅಂತರಗಂಗೆ. ಅಂಡ್ ದಿಸ್ ಇಸ್ ದ ಎಂಡ್ ಆಫ್ ದ ಅಂತರಗಂಗೆ. ನಾವು ಮೇಲ್ಗಡೆ ಹೋಗಿ ಬಂದ್ಬಿಟ್ರಿ. 12 ಬಟ್ಲು ಸಹಿಕಾಗಿತ್ತು ಯಾರಕ್ಕೆ ನಮ್ಗೆಲ್ಲ ಕಾಲ ಬಂದ್ಬಿಡ್ತು. ನಮ್ಮ ಅಜ್ಜಿ ಅಲ್ಲೇ ಕುತ್ಕೊಂಡ್ಬಿಟ್ರು, ಬರಕ್ ಆಗ್ದಿರಾ. ಕತೆ ಹೇಳ್ತವನೆ. ಈಗ ತಾನೇ ಹೋಗ್ತಾ ಇದ್ದೀವಿ ನಮ್ಮ TT ಮೇಲೆ ನೋಡಿ. ಡ್ಯಾನ್ಸ್ ಮಾಡಿ ಫುಲ್ ಸುಸ್ತಾಗಿ, ಶೀಸ್ ಅ ಡ್ಯಾನ್ಸರ್. ಆಳೆ ಜಾಸ್ತಿ ಕುಣಿದಿದ್ದು ಫುಲ್ ಸುಸ್ತಾಗಿ ಈಗ ಊಟಕ್ಕೆ ಬಂದಿದ್ದೀವಿ. ಸೊ ಊಟ ಮಾಡಿಕೊಂಡು ಸೊ ಈಗ ತಾನೇ ಊಟಕ್ಕೆ ನಿಲ್ಲಿಸಿದ್ದಾರೆ. ಊಟಕ್ಕೆ ಬೂವಾಗೆ ಇಲ್ಲಿ ಬ್ಯಾಟಿಂಗು, ಚಪಾತಿ, ಟೊಮೆಟೊ ಗೊಜ್ಜು, ಪುಳಿಯೋಗರೆ. ಸೊ ಆಲ್ರೆಡಿ ಮನೆಯಿಂದ ಮಾಡ್ಕೊಂಡು ಬಂದಿದ್ರು. ಸೊ ಇಡ್ಲಿ. ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವ್ರು ಏನಂತೀರ?
ಮನ್ಸು ಒಳ್ಳೇದು ಮಾಡೋ ದೇವರು. ಈಗ ಊಟ ಆಯ್ತು. ರಕ್ಷಾ, ಭಾವನಾ, ಬುಜ್ಜಿ 3 ಜನನು ಈಗ ಒಂದು ಬಿಂಕದ ಸಿಂಗಾರಿ ಅನ್ನೋ ಒಂದು ಡ್ಯಾನ್ಸ್ ಮಾಡಿ ರೀಲ್ಸ್ ಮಾಡಿ ಈಗ ಊಟ ತಿಂದು ರೀಲ್ಸ್ ಮಾಡಿ ಇವಾಗ ಬಂದಿದ್ದೀವಿ. ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇರೋದು? ನೆಕ್ಸ್ಟ್ ಆವನಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ.